ವಿಘ್ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿಮಧ್ಯ ಅಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ನಮಸ್ಕಾರ ಗುರುಗಳೇ, ನನ್ನ ಹೆಸರು ಕೃಷ್ಣಸ್ವಾಮಿ ಅಂತ. ವಿಶಿಷ್ಟಾದ್ವೈತ ಮತ್ತು ದ್ವೈತ ಅದ್ವೈತಕ್ಕೆ ಇರುವ ವ್ಯತ್ಯಾಸಗಳನ್ನು ದಯವಿಟ್ಟು ತಿಳಿಸ್ಕೊಡಿ ಗುರುಗಳೇ. ನಮಸ್ಕಾರ. ಸನ್ಮಾನ್ಯ ಕೃಷ್ಣಸ್ವಾಮಿಗಳೇ ನಮಸ್ಕಾರ. ನಿಮ್ಮ ಅಪೇಕ್ಷೆಯಂತೆ ವಿಶಿಷ್ಟಾದ್ವೈತ ಸಿದ್ಧಾಂತದ ಆಚಾರ್ಯ ಪರಂಪರೆಯನ್ನು ಕುರಿತು ನೋಡಿದ್ದೇವೆ. ಈ ಸಂಚಿಕೆಯಲ್ಲಿ ವಿಶಿಷ್ಟಾದ್ವೈತ ಸಿದ್ಧಾಂತದ ಪ್ರಧಾನವಾಗಿರತಕ್ಕಂಥ ಒಂದು 2-3 ಪ್ರಮೇಯಗಳನ್ನು ಕುರಿತು ಮಾತಾಡ್ತೀವಿ. ಹಿಂದೊಮ್ಮೆ ಆಗಲೇ ಹೇಳಿದಂತೆ ವಿಶಿಷ್ಟಾದ್ವೈತ ಸಿದ್ಧಾಂತದ ಬಗ್ಗೆಯೂ ಮಾತನಾಡಬೇಕಾದರೆ ಗಂಟೆಗಳು ಬೇಕು. ನಿಮಗೆ ಆಸಕ್ತಿ ಇದ್ದರೆ ಯೂಟ್ಯೂಬ್ನಲ್ಲಿ ಸನ್ಮಾನ್ಯ ಟೈಮ್ ಪಾಸ್ ಭಟ್ಟ ಅನ್ನತಕ್ಕಂಥವರು ನಾನು ದೂರದರ್ಶನದಲ್ಲಿ ಕೊಟ್ಟಿರತಕ್ಕಂಥ ಸುಮಾರು 100ಕ್ಕೂ ಹೆಚ್ಚು ಸಂಚಿಕೆಗಳಲ್ಲಿ ನಾನು ಮಾತನಾಡಿದ್ದನ್ನು ಅವರು ಪ್ರಕಟಿಸಿದ್ದಾರೆ. ಹೀಗೆ ನೀವು ಪ್ರಯತ್ನಪಟ್ಟು ಅದನ್ನು ನೋಡಬಹುದು. ಈ ಸಂಚಿಕೆಯಲ್ಲಿ ವಿಶಿಷ್ಟಾದ್ವೈತ ಸಿದ್ಧಾಂತ ಪ್ರಧಾನವಾಗಿ ಹೇಳಿದಂಥ ಒಂದು 2-3 ತತ್ವಗಳನ್ನು ಹೇಳಿಬಿಡ್ತೀವಿ, ಪ್ರಮೇಯಗಳನ್ನು ಕುರಿತು ಮಾತಾಡೋಣ. ಮೊದಲು ಅದೇನದು ವಿಶಿಷ್ಟಾದ್ವೈತ? ಅದ್ವೈತ ಅಂತ ಹೆಸರನ್ನು ಇಟ್ಟುಕೊಂಡ ಮೇಲೆ ವಿಶಿಷ್ಟಾದ್ವೈತ ಅನ್ನುವುದೇನು? ಅದು ಅದ್ವೈತ ಅಂತ ಹೇಳಿ ವಿಶಿಷ್ಟ ಅಂತ ಹೇಳಿದರೆ ತದ್ವಿರುದ್ಧ ಅಂತ ಅನಿಸಲ್ವೇ ಅನ್ನತಕ್ಕಂಥದ್ದು ಮೊಟ್ಟ ಮೊದಲನೆಯ ಪ್ರಶ್ನೆ. ಅದ್ವೈತ ಅಂದರೆ ಶ್ರೀ ವಿಶಿಷ್ಟಾದ್ವೈತ ಸಿದ್ಧಾಂತದ ದೃಷ್ಟಿಕೋನದಲ್ಲಿ ಎರಡಲ್ಲಪ್ಪ, ಒಂದೇ ದೈವ, ಅದೇ ಶ್ರೀಮನ್ನಾರಾಯಣ. ಅದ್ವೈತ ಎರಡಿಲ್ಲ ಅಲ್ಲಿ. ಈ ಅದ್ವೈತದಲ್ಲಿ ಏನನ್ನ ಶ್ರೀ ಶಂಕರ ಭಗವತ್ಪಾದಾಚಾರ್ಯರು ಪರಮಸತ್ಯವಲ್ಲ ಅಂತ ತಿರಸ್ಕರಿಸಿಬಿಟ್ಟಿದ್ದರೋ, ಯಾವುದನ್ನು ವ್ಯಾವಹಾರಿಕ ಸತ್ಯ ಅಂತ ಪರಿಗಣಿಸಿದ್ದರೋ, ಅಂದರೆ ಈ ನಮ್ಮ ದೇಹದೊಳಗಿರತಕ್ಕಂಥ ಜೀವವಾಗಲಿ ದೇಹವಾಗಲಿ, ಜೀವವನ್ನು ಪರಬ್ರಹ್ಮದ ಮತ್ತೊಂದು ರೂಪ ಅಂತ ಅದ್ವೈತ ಒಪ್ಪಿಕೊಂಡಿದ್ದರೂ ಇಡೀ ಒಂದು ಮನುಷ್ಯನ ವ್ಯಕ್ತಿತ್ವ, ಮನುಷ್ಯ ಅನ್ನತಕ್ಕಂಥದ್ದು ವ್ಯಾವಹಾರಿಕ ಸತ್ಯದಲ್ಲಿ ತುರುಕಿಸಿದ್ದರು ಶ್ರೀ ಶಂಕರ ಭಗವತ್ಪಾದಾಚಾರ್ಯ. ಅದನ್ನು ಇನ್ನೂ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕಾಗಿದ್ದರೆ ಒಂದೊಂದು ದೇಹಕ್ಕೆ ಒಂದೊಂದು ಜೀವ ಅನ್ನತಕ್ಕಂಥದ್ದನ್ನು ಶ್ರೀ ರಾಮಾನುಜಾಚಾರ್ಯರು ಪ್ರತಿಪಾದನೆ ಮಾಡಿದರು. ಇಲ್ಲ, ಇನ್ನೂ ಸ್ಪಷ್ಟವಾಗಿ ಅರ್ಥ ಆಗಬೇಕಾಗಿದ್ದರೆ ಅದ್ವೈತದ ಸಿದ್ಧಿಯನ್ನು ನಾವು ಮೊದಲು ಅರ್ಥ ಮಾಡ್ಕೊಂಡ್ಬಿಡ್ಬೇಕು. ಏನನ್ನು ಶ್ರೀ ರಾಮಾನುಜಾಚಾರ್ಯರು ಹೇಳಿದರು? ಅದ್ವೈತದ ಪ್ರಕಾರ, ಅದ್ವೈತ ಸಿದ್ಧಾಂತದ ಪ್ರಕಾರ ಹಲವು ಕೋಟಿ ಜೀವಗಳು ಇದ್ದರೆ, ಸುಮ್ಮನೆ ಅರ್ಥ ಆಗಲಿಕ್ಕೆ ಒಂದು 10,000 ಕೋಟಿ ಮನುಷ್ಯರಿದ್ದಾರೆ ಎತ್ತಿಟ್ಕೊಳ್ಳೋಣ. 10,000 ಕೋಟಿ ಮನುಷ್ಯರಲ್ಲಿಯೂ ಇರತಕ್ಕಂತಹ ಜೀವಾತ್ಮ ಒಂದೇ ಅನ್ನತಕ್ಕಂಥದ್ದು ಅದ್ವೈತದ ಸಿದ್ಧಿ. ಅದು ಹೇಗೆ ಏನೋ ಅದೆಲ್ಲ ಬಹಳ ದೊಡ್ಡ ಚಿಂತನೆ. ಆದರೆ ಶ್ರೀ ರಾಮಾನುಜಾಚಾರ್ಯರು ಪ್ರತಿಪಾದನೆ ಮಾಡಿದರು, 10,000 ಕೋಟಿ ಮನುಷ್ಯರಿದ್ದಾರೆ ಅಂದರೆ 10,000 ಕೋಟಿ ಜೀವಗಳು ಇವೆ. ಹಾಗೆ ಇರತಕ್ಕಂತಹ ಜೀವಗಳು 10,000 ಕೋಟಿ, ಅವೆಲ್ಲ ಪರಮಸತ್ಯವಾಗಿರತಕ್ಕಂಥದ್ದು. ಹಾಗೆ ಈ ಪ್ರಕೃತಿ ಅಂತ ಒಂದಿದೆಯಲ್ಲ, ಗಿಡ ಮರ ಬಳ್ಳಿ ಗುಡ್ಡ ಗಾಳಿ ಇತ್ಯಾದಿ, ಇವನ್ನ ಶ್ರೀ ಶಂಕರ ಭಗವತ್ಪಾದಾಚಾರ್ಯರು ವ್ಯಾವಹಾರಿಕ ಸತ್ಯದಲ್ಲಿ ತಂದು ಅದು ಪರಮಸತ್ಯ ಅಲ್ಲ ಅಂತ ಹೇಳಿಬಿಟ್ಟಿದ್ರು. ಆದರೆ ಶ್ರೀ ರಾಮಾನುಜಾಚಾರ್ಯ ಹೇಳಿದರೆ ಅದೂ ಸತ್ಯವೇ. ಮನುಷ್ಯರ ಗುಂಪೆಲ್ಲ ಒಂದು ಚಿತ್, ಅಚಿತ್ ಅಂತಂತ ಹೇಳಿದರೆ ಈ ಪ್ರಕೃತಿ,
ಚಿತ್ ಹಾಗೂ ಅಚಿತ್ ಅನ್ನತಕ್ಕಂಥ ಎರಡು ಅಂಶಗಳನ್ನು ತನ್ನ ವಿಶಿಷ್ಟವಾದ ಲಕ್ಷಣಗಳನ್ನಾಗಿ ಮಾಡಿಕೊಂಡಿರತಕ್ಕಂತಹ ಶ್ರೀಮನ್ನಾರಾಯಣ. ಬಹಳ ಸರಳವಾಗಿ ಅರ್ಥ ಆಗಬೇಕು ಅಂದರೆ ಒಂದು ಭುಜ ಚಿತ್, ಇನ್ನೊಂದು ಭುಜ ಅಚಿತ್ ಶ್ರೀಮನ್ನಾರಾಯಣನಿಗೆ. ಶ್ರೀಮನ್ನಾರಾಯಣನ ದೇಹದಲ್ಲಿ ಒಂದು ಭುಜ ಚಿತ್ ಅನ್ನತಕ್ಕಂಥ ಪ್ರಕರಣ, ಇನ್ನೊಂದು ಭುಜ ಅಚಿತ್ ಅನ್ನತಕ್ಕಂಥ ಪ್ರಕರಣ. ಆ ಎರಡೂ ಭುಜಗಳೂ ಪರಮಸತ್ಯವೇ ಅನ್ನತಕ್ಕಂಥದ್ದು ಶ್ರೀ ಶ್ರೀರಾಮಾನುಜಾಚಾರ್ಯರ ವಿಶಿಷ್ಟಾದ್ವೈತ ಸಿದ್ಧಾಂತದ ನಿಲುವು. ಅಂದರೆ ನಮ್ಮ ಕಣ್ಣಿಗೆ ಕಾಣಿಸತಕ್ಕಂಥ ಸರ್ವವೂ ಸತ್ಯವೇ. ಅಂದರೆ ಮತ್ತೊಮ್ಮೆ ಈ ಪ್ರಕೃತಿ ಎನ್ನುವುದು ಸತ್ಯ. ಶ್ರೀ ಶ್ರೀ ಶಂಕರ ಭಗವತ್ಪಾದಾಚಾರ್ಯರ ಪ್ರಕಾರ ಬ್ರಹ್ಮ ಸತ್ಯಂ ಜಗನ್ಮಿಥ್ಯಾ ಅಂತ ಹೇಳಿದ್ರು ಅವರು. ಇಲ್ಲ, ಅದು ಜಗನ್ಮಿಥ್ಯ ಅಲ್ಲ, ಅದು ಪರಮ ಸತ್ಯ ಅನ್ನತಕ್ಕಂಥದ್ದು ಮೊಟ್ಟ ಮೊದಲನೆಯದಾಗಿ ಶ್ರೀ ಶ್ರೀ ರಾಮಾನುಜಾಚಾರ್ಯರು ಪ್ರತಿಪಾದನೆ ಮಾಡಿದ್ರು. ಇದರ ಜೊತೆಗಲ್ಲ, ಇದಕ್ಕೂ ಪ್ರಧಾನವಾಗಿ, ಇದಕ್ಕೂ ಮೊದಲೇನೆ ನಾನು ಹಿಂದಿನ ಸಂಚಿಕೆಯಲ್ಲಿ ಹೇಳಿದಂತೆ ವಿಶಿಷ್ಟಾದ್ವೈತ ಸಿದ್ಧಾಂತದ ನಿಲುವು ಏಕಶಕ್ತಿಯಾಗಿರತಕ್ಕಂತಹ ಶ್ರೀಮನ್ನಾರಾಯಣ, ಅದೇ ಪರಬ್ರಹ್ಮ. ಆ ಪರಬ್ರಹ್ಮವೇ ನಾರಾಯಣನಾಗಿರತಕ್ಕಂಥದ್ದು ಅಂತ. ನಾರಾಯಣ ಅಂತ ಹೇಳ್ತಾ ಇದ್ದ ಹಾಗೆ ಅದಕ್ಕೆ ಗುಣಗಳ ಸೇರ್ಪಡೆಯಾಗತ್ತೆ, ಆಕಾರದ ಸೇರ್ಪಡೆಯಾಗತ್ತೆ, ಬಣ್ಣದ ಸೇರ್ಪಡೆಯಾಗತ್ತೆ, ಅವತಾರಗಳ ಸೇರ್ಪಡೆಯಾಗತ್ತೆ. ಅದೆಲ್ಲವನ್ನೂ ಪರಮಸತ್ಯ ಅಂತ ಒಪ್ಪಿಕೊಳ್ಳತಕ್ಕಂಥದ್ದು. ಅಂದರೆ ಶ್ರೀ ಶ್ರೀರಾಮಾನುಜಾಚಾರ್ಯರು ಪ್ರತಿಪಾದನೆ ಮಾಡಿದಂತಹ ವಿಶಿಷ್ಟಾದ್ವೈತ ಸಿದ್ಧಾಂತದಲ್ಲಿ ಆಕಾರ ಇದೆ ಪ್ರಧಾನವಾಗಿ ದೈವತ್ತು. ಅಂದರೆ ಸಾಕಾರ ಸ್ವರೂಪದ ದೈವವನ್ನು ಒಪ್ಪಿಕೊಂಡು ಆ ದೈವದ ಅಂಗಗಳಾಗಿ ನಾವು ಇದ್ದೇವೆ. ಈ ಇಡೀ ಪ್ರಕೃತಿ ಆ ದೈವದ ಅಂಗಗಳು ಅಂತ ಹೇಳತಕ್ಕಂಥ ಒಂದು ಪ್ರಯತ್ನ. ಇನ್ನು ಎರಡನೇ ಭಾಗ, ಯಾವಾಗ ದೈವಕ್ಕೆ ಆಕಾರವನ್ನು ಕೊಟ್ಟು ಪ್ರತಿಮೆಯಲ್ಲಿ ನಾವು ನೋಡಬಹುದು ಅಂಥೇಳಿ ಇದಕ್ಕೆ ಪೂಜೆ ಇತ್ಯಾದಿಗಳನ್ನು ಒಪ್ಪತಕ್ಕಂತಹ ಮಾನಸಿಕ ಸ್ಥಿತಿ ಬಂದ ಮೇಲೆ ಅವರು ಒಂದು ಪರಮ ಸತ್ಯವನ್ನು ಕುರಿತು ಮಾತನಾಡಿದರು. ಅದೇನು ಅಂದರೆ, ನಮಗೆ ಸ್ವೇಚ್ಛೆಯಿಂದ ಹುಟ್ಟತಕ್ಕಂಥ ಶಕ್ತಿ ಇಲ್ಲ, ಸ್ವೇಚ್ಛೆಯಿಂದ ಸಾಯತಕ್ಕ ಶಕ್ತಿ ಇಲ್ಲ, ಸ್ವೇಚ್ಛೆಯಿಂದ ಬದುಕತಕ್ಕಂಥ ಶಕ್ತಿ ಇಲ್ಲ. ಅಂದರೆ ಅರ್ಥ ಏನು ಅಂದರೆ, ನಮ್ಮ ಯೋಜನೆಗೆ ಅನುಗುಣವಾಗಿ ನಾವು ಬದುಕೋದು ಇಲ್ಲ, ಸಾಯೋದು ಇಲ್ಲ, ಬದುಕೋದು ಇಲ್ಲರಿ, ಹುಟ್ಟೋದು ಇಲ್ಲರಿ ಅಂತ. ಮತ್ತೆ ಅದರ ವಿಸ್ತರಣೆ ಏನಪ್ಪ ಅಂದರೆ, ನಮ್ಮ ಬದುಕು ನಮ್ಮ ಕೈಗಳಲ್ಲಿ ಇಲ್ಲ, ಪುರುಷ ಪ್ರಯತ್ನದಲ್ಲಿ ನಂಬಿಕೆ ಇಲ್ಲ, ವಿಧಿವಾದವೇ ಪ್ರಧಾನವಾದದ್ದು. ಹೀಗಾಗಿ ನಾವು ಅಶಕ್ತರು, ನಿಶ್ಶಕ್ತರು, ದುರ್ಬಲರು, ದೈವದ ಮುಂದೆ ಏನೂ ಇಲ್ಲ. ಈ ಪರಮಸತ್ಯವನ್ನು ಒಪ್ಪಿಕೊಳ್ಳಬೇಕು ಅಂತ ವಿಶಿಷ್ಟಾದ್ವೈತ ಸಿದ್ಧಾಂತ ನಿರೀಕ್ಷಿಸುತ್ತೆ. ವಿಶಿಷ್ಟಾದ್ವೈತ ಸಿದ್ಧಾಂತದಲ್ಲಿ ಅಕಿಂಚನ ಅನ್ನತಕ್ಕಂಥ ಒಂದು ಪದ ಇದೆ. ಅಕಿಂಚನ ಅಂದರೆ ಅರ್ಥ ಏನಪ್ಪ ಅಂದರೆ, ನಂಗೆ ಶಕ್ತಿ ಇಲ್ಲಪ್ಪ, ನೀನೇ ಕಾಪಾಡಬೇಕು, ನೀನೇ ರಕ್ಷಿಸಬೇಕು, ನೀನೇ ದಾರಿ ತೋರಿಸಬೇಕು ಅಂತ ಹೇಳ್ತಕ್ಕಂಥದ್ದು. ಹೀಗಾಗಿ ಅದು ಆಳ್ವಾರುಗಳಿಂದ ಬಂದಿರತಕ್ಕಂಥದ್ದು ದೈವದಲ್ಲಿ ಮಾಡತಕ್ಕಂಥ ಪ್ರಾರ್ಥನೆ. ಅಂದರೆ ನಮ್ಮಲ್ಲಿ ಶಕ್ತಿ ಇಲ್ಲ, ನೀನು ಸರ್ವಶಕ್ತನಾಗಿದ್ದೀಯೇ, ನನ್ನ ಹುಟ್ಟಿಗಾಗಲಿ ಬದುಕಿಗಾಗಲಿ ಕಾರಣ ನಾನಲ್ಲ, ನಿನ್ನ ಅನುಗ್ರಹದಿಂದ ಹುಟ್ಟಿದ್ದೇನೆ, ನನಗೆ ಕಷ್ಟಗಳು ಬಂದರೆ ಅದನ್ನು ನಿವಾರಣೆ ಮಾಡತಕ್ಕಂಥವನು ನೀನೇ, ಎಲ್ಲವೂ ನಿನ್ನದೇ, ನೀನೇ ಸುಖ ಕೊಡ್ತೀಯ, ನೀನೇ ಕಷ್ಟ ಕೊಡ್ತೀಯ, ನೀನೇ ಮುಕ್ತಿ ಕೊಡ್ತೀಯ, ನೀನೇ ನರಕ ಕೊಡ್ತೀಯ. ನಾನು ಹಾಗೇನೂ ಮಾಡದಂತೆ ಅಕಸ್ಮಾತ್ ಮಾಡಿದರೂ ನನ್ನನ್ನು ಕ್ಷಮಿಸಿ ನನ್ನನ್ನು ಉದ್ಧಾರ ಮಾಡಬೇಕಾಗಿರತಕ್ಕಂಥ ಜವಾಬ್ದಾರಿ ನಿನ್ನದು ಅಂತ ನಾರಾಯಣನಲ್ಲಿ ನಾವು ಶರಣು ಹೋಗಬೇಕು.
ಇದನ್ನೇ ವಿಶಿಷ್ಟಾದ್ವೈತ ಸಿದ್ಧಾಂತದಲ್ಲಿ ಪ್ರಪತ್ತಿ ಅಂತ ಕರೀತಾರೆ. ಇದು ಮಹಾಪ್ರಧಾನವಾಗಿರತಕ್ಕಂಥದ್ದು ವಿಶಿಷ್ಟಾದ್ವೈತ ಸಿದ್ಧಾಂತದ ಅತ್ಯಂತ ಪ್ರಧಾನವಾದ ಲಕ್ಷಣ. ನಾರಾಯಣ ಇದ್ದಾನೆ, ಹಾಗಿದ್ದಾನೆ, ಹೀಗಿದ್ದಾನೆ ಅಂತ ಹೇಳ್ತಕ್ಕಂಥದ್ದಾಗಲಿ, ದೈವದ ಮುಂದೆ ಕುಳಿತುಕೊಳ್ಬೇಕು, ದೈವದ ಹತ್ರಕ್ಕೆ ಹೋಗಬೇಕು ಅನ್ನತಕ್ಕಂಥದ್ದಾಗಲಿ, ಈ ಎರಡಕ್ಕಿನ್ನ ಮಹಾಪ್ರಭಾವಶಾಲಿಯಾಗಿರತಕ್ಕಂಥ ಒಂದು ಅಂಶ ಏನು ಅಂದರೆ ಪ್ರಪತ್ತಿ. ಪ್ರಪತ್ತಿ ಅಂದರೆ ಆ ದೈವಕ್ಕೆ ಶರಣಾಗುವುದು. ಹೀಗಾಗಿ ಶರಣಾಗತಿ ತತ್ವ ಅನ್ನತಕ್ಕಂಥದ್ದು ವಿಶಿಷ್ಟಾದ್ವೈತದ ಅತ್ಯಂತ ಪ್ರಧಾನವಾಗಿರತಕ್ಕಂಥ ಲಾಂಛನ. ಹೀಗಾಗಿ ವಿಶಿಷ್ಟಾದ್ವೈತಿಗಳು ತುಂಬ ವಿನೀತರಾಗಿರ್ತಾರೆ. ವಿಶಿಷ್ಟಾದ್ವೈತಿಗಳು ತುಂಬ ನಯಪೂರ್ಣರಾಗಿರ್ತಾರೆ, ಶಾಂತಿಪೂರ್ಣರಾಗಿರ್ತಾರೆ, ತುಂಬ ತಗ್ಗಿ ಬಗ್ಗಿ ನಡೀತಾರೆ. ಅವರ ಎಲ್ಲ ದೊಡ್ಡ ವ್ಯಕ್ತಿಗಳು ತುಂಬ ಬಗ್ಗುತ್ತಾರೆ. ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ದೇವರು ಮುಂದೆ ಅಂತಿದ್ದಾಗೆ, ಗುರುಗಳು ಮುಂದೆ ಅಂತಿದ್ದಾಗೇ ಬಹಳ ವಿನೀತರಾಗಿರ್ತಾರೆ. ಯಾಕೆ ಅಂದರೆ ಅವರ ಸಿದ್ಧಾಂತವೇ ಆಗಿರತಕ್ಕಂಥದ್ದು ಕಾರಣ. ಈ ಮಾರ್ಗದಲ್ಲಿ ವಿಶಿಷ್ಟಾದ್ವೈತ ಸಿದ್ಧಾಂತ ರಹಸ್ಯ ತ್ರಯವನ್ನು ಉಪದೇಶ ಮಾಡುತ್ತೆ. ಈಗ ಇನ್ನೊಂದು ಸಲ ನೋಡ್ಬಿಡೋಣ ನಾವು ಮಾತಾಡಿದ್ದನ್ನು. ಒಂದು ಸಾಕಾರವಾಗಿರತಕ್ಕಂಥ ಶ್ರೀಮನ್ನಾರಾಯಣ, ಆ ಶ್ರೀಮನ್ನಾರಾಯಣನಿಗೆ ಅಂಗಭೂತವಾಗಿರತಕ್ಕಂಥದ್ದು ಪ್ರಕೃತಿ. ನಾವೆಲ್ಲನೂ ನಮಗೆ ಶಕ್ತಿ ಇಲ್ಲ, ನಾವು ನಾರಾಯಣನಲ್ಲಿ ದಾಸರಾಗಿರಬೇಕು, ಶರಣಾಗತಿಯನ್ನು ಒಪ್ಪಿಕೊಳ್ಳಬೇಕು. ಅದನ್ನೇ ಪ್ರಪತ್ತಿ ಅಂತ ಕರೀತಾರೆ. ಹಾಗೆ ಪ್ರಪತ್ತಿ ಮಾಡತಕ್ಕಂಥದ್ದು, ಶರಣಾಗತರಾಗತಕ್ಕಂಥದ್ದಕ್ಕೆ 3 ಮಂತ್ರಗಳನ್ನು ರಹಸ್ಯ ತ್ರಯ ಅಂತ ಕರೆದಿರೋದು. ಓಂ ನಮೋ ನಾರಾಯಣಾಯ, ಇದು ಬಹಳ ಪ್ರಸಿದ್ಧವಾದಂಥ ಮೂಲ ಮಂತ್ರ ಅಂತ ಕರೀತಾರೆ. ಇದು ಶ್ರೀ ಶ್ರೀ ರಾಮಾನುಜಾಚಾರ್ಯರು ಅವರು ಗುರುಗಳಾಗಿರ್ತಕ್ಕಂಥ ಗೋಷ್ಠಿ ಪೂರ್ಣರಿಂದ ಕಲಿತಿದ್ದು. ಅವ್ರು ಯಾರಿಗೂ ಹೇಳಬೇಡ ಈ ಮಂತ್ರವನ್ನು ಅಂತ ಹೇಳಿದರೆ ಶ್ರೀ ಶ್ರೀ ರಾಮಾನುಜಾಚಾರ್ಯರು ಅತ್ಯಂತ ಕರುಣಾಶಾಲಿಗಳಾಗಿ ಗುಡಿಯ ಗೋಪುರದ ಮೇಲೆ ಹತ್ತಿ ಎಲ್ಲರಿಗೂ ಅದನ್ನು ಉಪದೇಶ ಕೊಟ್ಟಿದ್ದು. ಓಂ ನಮೋ ನಾರಾಯಣಾಯ ಈ ಅಷ್ಟಾಕ್ಷರಿ ಮಂತ್ರವನ್ನು ಜೀವನದಲ್ಲಿ ಅನುಷ್ಠಾನಕ್ಕೆ ತಂದರೆ ನಿಮಗಿರತಕ್ಕಂಥ ಕಷ್ಟ ಕಾರ್ಪಣ್ಯಗಳೆಲ್ಲ ಹೋಗಿ ವೈಕುಂಠಕ್ಕೆ ಹೋಗ್ತೀರಿ. ಗುಟ್ಟಾಗಿದ್ದಂಥ ಮಂತ್ರವನ್ನು ಜಗಜ್ಜಾಹೀರು ಮಾಡಿದಂಥ ಕಾರುಣ್ಯಮೂರ್ತಿ ಶ್ರೀ ಶ್ರೀರಾಮಾನುಜಾಚಾರ್ಯರು. ಇದು ಮೂಲ ಮಂತ್ರ ಅಂತ ಬಹಳ ಪ್ರಸಿದ್ಧವಾಗಿರತಕ್ಕಂಥದ್ದು. ಇನ್ನು ಎರಡನೆಯದು ಶ್ರೀಮನ್ನಾರಾಯಣ ಚರಣೌ ಶರಣಂ ಪ್ರಪದ್ಯೆ ಶ್ರೀಮತೆ ನಾರಾಯಣಾಯ ನಮಃ ಅನ್ನತಕ್ಕಂಥ 25 ಅಕ್ಷರಗಳ 2 ಪಾದಗಳ ಮಂತ್ರ. ಇದನ್ನು ದ್ವಯಮಂತ್ರ ಅಂತ ಕರೀತಾರೆ. ಇನ್ನು ಮೂರನೆಯದು ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಕೊಟ್ಟಿರತಕ್ಕಂತಹ ಅಭಯ ಮಂತ್ರ. ಇದು ಅತ್ಯಂತ ವಿಶ್ವಸನೀಯವಾಗಿರತಕ್ಕಂತಹ ಚರಮ ಮಂತ್ರ ಅಂತ ಕರೀತಾರೆ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಂ ಏಕಂ ಶರಣಂ ವ್ರಜ ಅಹಂ ತ್ವಾ ಸರ್ವಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಇದು ವಿಶಿಷ್ಟಾದ್ವೈತ ಸಿದ್ಧಾಂತದ ಚರಮಘಟ್ಟ. ಅದಕ್ಕೆ ಅದನ್ನು ಚರಮ ಶ್ಲೋಕ ಅಂತ ಕರೀತಕ್ಕಂಥದ್ದು. ಕೃಷ್ಣ ಹೇಳ್ತಾ ಇದ್ದೇನೆ, ಸರ್ವಧರ್ಮಾನ್ ಪರಿತ್ಯಜ್ಯ, ಬಿಟ್ಬಿಡ. ಯಾವ ಸಿದ್ಧಾಂತ, ಯಾವ ಪ್ರಯೋಗ, ಯಾವ ಶ್ರದ್ಧೆ, ಯಾವ ಭಕ್ತಿ ಯಾವುದೂ ನಿನಗೆ ಗೊತ್ತಾಗಲಿಲ್ಲ, ಬಿಟ್ಬಿಡು. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ, ನನಗೊಬ್ಬನಿಗೆ ಶರಣಾಗತನಾಗು. ಸ್ವಾಮಿ ನೀನು ನೋಡ್ಕೊಂಡು ನನ್ನನ್ನು, ನೀನು ನಿಜವಾಗಿಯೂ ಶರಣಾಗತನಾಗಿ ಬಿಟ್ಟರೆ 100ಕ್ಕೆ 100ರಷ್ಟು ಅಹಂ ತ್ವಾ ಸರ್ವಪಾಪೇಭ್ಯೋ ಮೋಕ್ಷಯಿಷ್ಯಾಮಿ, ನಾನು ನೀನು ಮಾಡಿರತಕ್ಕ ಎಲ್ಲ ಪಾಪಗಳಿಂದಲೂ ನಿನ್ನನ್ನು ಉದ್ಧರಿಸಿ ಮೋಕ್ಷ ಕೊಟ್ಟು ಬಿಡ್ತೀನಿ. ಮಾ ಶುಚಃ, ಅಳಬೇಡ ಅಂತ ಅರ್ಜುನನಿಗೆ ಕೃಷ್ಣ ಕೊಟ್ಟಂತಹ ಉಪದೇಶವನ್ನು ವಿಶಿಷ್ಟಾದ್ವೈತ ತತ್ವದಲ್ಲಿ 3ನೆಯ ಅತ್ಯಂತ ಪ್ರಸಿದ್ಧವಾದ ಮಂತ್ರವಾಗಿ ಒಪ್ಪಿಕೊಳ್ತಾರೆ. ಕೃಷ್ಣಸ್ವಾಮಿಗಳೇ, ಈ ವೇದಿಕೆಗೆ ಇಷ್ಟು ಸಾಕು.
ಮುಂದಿನ ಸಂಚಿಕೆಯಲ್ಲಿ ದ್ವೈತ ಸಿದ್ಧಾಂತದ ಆಚಾರ್ಯರ ಹಿನ್ನೆಲೆಯಲ್ಲಿ ಕುರಿತು ಮಾತಾಡೋಣ ಅಂತ ಹೇಳ್ತಾ ಇಂದಿನ ಮಾತುಗಳನ್ನು ಮುಕ್ತಾಯ ಮಾಡೋಣವೇ. ನಮಸ್ಕಾರ ಗುರುಗಳೇ, ನನ್ನ ಹೆಸರು ಕೃಷ್ಣಸ್ವಾಮಿ ಅಂತ. ವಿಶಿಷ್ಟಾದ್ವೈತ ಮತ್ತು ದ್ವೈತ ಅದ್ವೈತಕ್ಕೆ ಇರುವ ವ್ಯತ್ಯಾಸಗಳನ್ನು ದಯವಿಟ್ಟು ತಿಳಿಸ್ಕೊಡಿ ಗುರುಗಳೇ. ನಮಸ್ಕಾರ.